ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕಂತ ಬಂದಿದ್ದೀನಿ. ಏನಂದರೆ, ಈಗ ಮಾವಿನ ಸೀಸನ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಒಂದು 15 20 ದಿನ ಇರ್ಬೋದು ಅಷ್ಟೇ ಸೀಸನ್ನು. ಫರ್ ಕೆಜಿಗೆ ಮಾವಿನ ಎಷ್ಟಿದೆ? 100 200 ಅಷ್ಟೇ. ಈಗ ಒಂದು ಮಾವಿನ ತೋರಿಸ್ತೀನಿ. ಅದ್ರ ಹೆಸರು ಮಿಯಾಜಾಕ್. ಆ ಮಾವಿನ ನೋಡ್ರಿ ಹೇಗಿದೆ ನೋಡ್ರಿ. ಮಾವಿನಣ್ಣು ಎಷ್ಟು ರೆಡ್ ಇದೆ ನೋಡ್ರಿ. ಇದನ್ನು ಹಣ್ಣು ನೋಡಿದ ತಕ್ಷಣ ನಾನು ಇದೇನಿದು ಆಪಲ್ ಇದ್ದಂಗಿದೆ ಅಂತ ಹೇಳಿದೆ. ಅದು ಆಪಲ್ ಅಲ್ಲ, ಇದು ಮ್ಯಾಂಗೋ. ತಡ್ರಿ, 3 ಹಣ್ಣಿದ್ದಾವೆ. ಒಂದು ಸೈಡು ಪರ್ಪಲ್ ಟೈಪ್ ಇದೆ, ನೇರಳೆ ಬಣ್ಣದ ಟೈಪ್ ಇದೆ. ಒಂದೆರಡು ಕೆಂಪುಗಿದೆ. 3 ಹಣ್ಣಿದ್ದಾವೆ. ಇದ್ರ ಹೆಸರು ಮಿಯಾಜಾಕ್. ಮಿಯಾಜಾಕ್ ಯಾಕಂತ ಹೆಸರು ಬಂತು ಅಂದರೆ, ಇದು ನಮ್ಮ ತಳಿ ಅಲ್ಲ, ಜಪಾನ್ ತಳಿ. ಮಿಯಾಜಾಕ್ ಅಂತ ಯಾಕೆ ಹೆಸರು ಬಂತು ಅಂದರೆ, ಜಪಾನಲ್ಲಿ ಒಂದು ಪ್ರಾಂತ್ಯ ಅಂದರೆ ನಮ್ಮೂರಲ್ಲಿ ಹೆಂಗೆ ಹರಿಹರ ದಾವಣಗೆರೆ ಅಂತ ಥರ ಇದೆ, ಆ ಥರ ಅಲ್ಲಿ ಜಪಾನಲ್ಲಿ ಒಂದು ಮಿಯಾಜಾಕ್ ಒಂದು ಹಳ್ಳಿ. ಆ ಹಳ್ಳಿಗೆ ಇದನ್ನ ಬೆಳೀತಿದ್ರು. ಫಸ್ಟು ಅಲ್ಲೇ ಬೆಳೆದಿದ್ದು. ಆ ಊರು ಈ ತಳಿ ಎಷ್ಟು ಚೆನ್ನಾಗಿತ್ತು, ಈ ತಳಿಗೆ ಏನಂತ ಹೆಸರಿಡೋಣ ಅಂತ ಅಲ್ಲಿ ಥಿಂಕ್ ಮಾಡಿ ಆ ಹಳ್ಳಿ ಹೆಸರೇ ಇದಕ್ಕಿಟ್ರು. ಅದಕ್ಕೆ ಇದ್ರ ಹೆಸರು ಮಿಯಾಜಾಕ್. ಮಿಯಾಜಾಕು ಫರ್ ಕೆಜಿಗೆ 2.5 ಲಕ್ಷದಿಂದ 3 ಲಕ್ಷ ಈ ಹಣ್ಣು. ಇದು ಒಂದೇ ಹಣ್ಣು 10,000. ನಿಜ, ಇದ್ರ ಬೆಲೆ ಕೇಳೇ ನನಗೆ ಆಶ್ಚರ್ಯ ಆಗ್ಬಿಡ್ತು. ಹೇಗಿದೆ ನೋಡ್ರಿ, ಎಷ್ಟು ರೆಡ್ ಇದೆ. ಫುಲ್ಲು ರೆಡ್ಡು ಒಂದು ರೆಡ್ ಇದೆ ನೋಡ್ರಿ. ಈ ಹಣ್ಣಿಗೆ ಇನ್ನೊಂದು ಹೆಸರಿಟ್ಟು ಕರೀತಾರೆ. ಏನಂತ ಗೊತ್ತಾ? ಕೆಂಪಣ್ಣು ಅಂತಾರೆ. ಮಿಯಾಜಾಕು ಅಥವಾ ಕೆಂಪಣ್ಣು ಅಂತಾರೆ. ಯಾಕಂದರೆ ಫುಲ್ ಇದು ಈ ತಳಿ ಯಾವ್ದಾರು ನೋಡ್ರಿ ಕೆಂಪಗಿರ್ತತಿ. ಇದಕ್ಕೆ ಕೆಂಪಣ್ಣು ಅಂತ ಕರೀತಾರೆ. ಆಪಲ್ಲು ಅಂತಾರೆ, ಮತ್ತು ಇದಕ್ಕೆ ಕೆಂಪಣ್ಣು ಅಂತಾರೆ. ಇದು ನೋಡಿದ್ರೆ ಹೆಂಗೆ ಅನ್ಸುತ್ತೆ ಹೇಳಿ? ನೋಡ್ರಿ ಇಲ್ಲಿ ಹೆಂಗಿದೆ. ಫಸ್ಟು ಸ್ಟಾರ್ಟಿಂಗ್ ನೋಡಿದಾಗೆ ನನಗೆ ಮಾವಿನ ಹಣ್ಣ ಅಂತ ಇದು ಏನು ಆಪಲ್ ಇದೆ, ಆಪಲ್ಲ ಅಂತ ಕೇಳಿದೆ. ಆಪಲ್ ಅಲ್ಲಮ್ಮ, ಇದು 2.5 3 ಲಕ್ಷ ಅಂದರು ಫರ್ ಕೆಜಿಗೆ. ನನಗೆ ಕೇಳಿ ಶಾಕೆ ಆಗ್ಬಿಡ್ತು. ಅದೇ 2.5 ಲಕ್ಷ 3.5 ಲಕ್ಷ ಇದ್ದರೆ ಎಷ್ಟು 2 ತೊಲ ಬಂಗಾರ ಬರ್ತತಿ. ಬಂಗಾರದ ಬೆಲೆ ಈ ಎಣ್ಣೆ ಕೊಟ್ಟು ತಿಂದರೆ ನಮ್ಮಂಥ ಮಿಡ್ಲ್ ಕ್ಲಾಸಿಗೆ ಈ ಕಾಸ್ಟ್ಲಿ ಹಣ್ಣು ತಿನ್ನೋ ಇದನ್ನೇ ಇಲ್ಲ. ನಮ್ಮ ಮನೆಯವ್ರ ಫ್ರೆಂಡ್ ಕೊಟ್ಟಿದ್ರು ಅಂತ ತೊಗೊಂಬಂದು ಹೇಳಿದ್ರು, ಇದು ಮಿಯಾಜಾಕ್ ಅಂತ, ಈ ಹಣ್ಣು ತಿಂದರೆ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ ಅಂತ ಹೇಳಿದ್ರು. ನೋಡೋಣ ಬನ್ನಿ ಕೊಯ್ದು ಹೆಂಗಿದೆ ಅಂತ. ನಾನು ಅಷ್ಟೊಂದು ಇದು ಮಾಡಲಿಲ್ಲ. ಒಳಗಡೆ ಈ ಥರ ನಾರ್ಮಲ್ ಮ್ಯಾಂಗೋ ಥರನೇ ಇದೆ. ಫುಲ್ ಸ್ವೀಟ್ ಇದೆ. ನಾರ್ಮಲ್ ಹಣ್ಣಿಗಿಂತ ತುಂಬ ಸ್ವೀಟ್ ಇದೆ ಇದು. ಸಕ್ಕರೆಗಿಂತ ಜಾಸ್ತಿ ಸ್ವೀಟ್ ಇದೆ. ಸೂಪರ್ ಆಗಿದೆ. ಇದು ಒಂದು ಹಣ್ಣಿಗೆ 10,000. ನಿಜ, 10,000 ರೂಪಾಯಿದಾಗೆ 4 ತಿಂಗಳು ರೇಷನ್ನು ಮನೆಗೆ. ಮಿಡ್ಲ್ ಕ್ಲಾಸಿಗೆಲ್ಲ ರೇಷನ್ನು ಅದೆಲ್ಲ ನೋಡ್ತಾರೆ. ಈ ಹಣ್ಣನ್ನ ತಂದು ನಾವು ತಿಂದರೆ ಆಗಲ್ಲ. ನಮಗೆಲ್ಲ ಫಸ್ಟ್ ಮ್ಯಾಂಗೋ ಸೀಸನ್ ಅಂದರೆ 1 kg ತರೋದು, ತಿನ್ನೋದು ಅಷ್ಟೇ. ಆ ಟೈಮಲ್ಲಿ ಹೋಳಿಗೆ ಮಾಡೋದು, ಸಿಕ್ಕಣೆ ಮಾಡ್ಕೊಂಡು ತಿನ್ನೋದು ಅಷ್ಟೇ ನಮ್ದು ಇದು ಕೆಲಸ ಇತ್ತು. ಈ ಹಣ್ಣನ್ನು 10,000 ರೂಪಾಯಿ ಕೊಟ್ಟು ಒಂದು ತೊಗೊಂಬಂದು ತಿನ್ನೋಕ್ಕಿಂತ ಸಾಕು ನಮಗೆ 100 ರೂಪಾಯಿ ಕೊಟ್ಟು 1 kg ತಂದು ಮನೆ ಸಿಕ್ಕಣೆ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂಡು ತಿಂದರೆ ಅದ್ರ ಕೆಲಸ ಮುಗಿತ್ತು. ಈ ಹಣ್ಣು ನಮ್ಮ ಭಾರತದಲ್ಲೂ ಬೆಳೀತಿದ್ದಾರೆ, ಆದರೂ ನಮ್ಮ ಕರ್ನಾಟಕದಲ್ಲಿ ಬೆಳೀತಿದ್ದಾರೆ ಅಂತ ನಮಗೆ ಹೆಮ್ಮೆ. ಯಾಕಂದ್ರೆ ಜಪಾನ್ ತಳಿನ ನಮ್ಮ ಕರ್ನಾಟಕದಲ್ಲಿ ಬೆಳೀತಿದ್ದಾರೆ ಅಂದರೆ ನಿಜ ನನಗೆ ತುಂಬಾ ಖುಷಿ ಆಯಿತು. ಇದು ಧಾರವಾಡಲ್ಲಿ ಸಿಗುತ್ತೆ, ದಕ್ಷಿಣ ಕನ್ನಡ ಮತ್ತು ಕೊಪ್ಪಳ. ಮೊದಲು ನಮ್ಮ ದಾವಣಗೆರೆಯಲ್ಲಿ ಸಿಗುತ್ತೆ ಅಂದರೆ ಇನ್ನೂ ಖುಷಿ ಆಗ್ತಿದೆ. ನಮ್ಮ ದಾವಣಗೆರೆಯಲ್ಲೂ ಈ ಹಣ್ಣು ಸಿಗುತ್ತೆ ನೋಡಿ. ಇಲ್ಲಿ ಬೆಳೆದು ಒಂದು ಸ್ವಲ್ಪ ಚೀಪ್ ರೇಟಿಗೆ ಒಂದು ಸ್ವಲ್ಪ ಮಾಡ್ತಿದ್ದಾರೆ. ಅಂದರೆ ಅಷ್ಟೊಂದು ರೇಟ್ ಜಪಾನ್ಗಿಂತ ತಂದು ಇಲ್ಲಿ ಇದು ಮಾಡೋಕ್ಕಿಂತ ಇಲ್ಲೇ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಈ ಹಣ್ಣಿನ ಬಗ್ಗೆ ರಿಸರ್ಚ್ ಮಾಡಿದಾಗ ಏನಂತ ಗೊತ್ತಾಯ್ತು ಅಂದರೆ, ಜಪಾನಲ್ಲಿ ಬೆಳೆದ್ರೂ ನಮ್ಮ ಕರ್ನಾಟಕದಲ್ಲೂ ಬೆಳೀತಾ ಇದ್ದಾರೆ ಅನ್ನೋದು ನನಗೆ ಕೇಳಿ ಖುಷಿ ಆಯಿತು. ನಿಜ, ನಾವು ಬೇರೆ ದೇಶ ಇಂಪ್ರೂವ್ ಆಗ್ತಿದೆ ಅಂದರೆ ನಾವು ಅದರಲ್ಲಿ ಇಂಪ್ರೂವ್ ಆಗ್ತಿದ್ದೀವಲ್ಲ ಹಣ್ಣಿನ ತಳಿಯಲ್ಲಿ ಎಲ್ಲ ಥರದ್ದು. ನಿಜ, ನಮ್ಮ ರೈತರು ಏನೋ ಹೊಸದಾಗಿ ಟ್ರೈ ಮಾಡಿದ್ರು ಎಷ್ಟು ಚೆನ್ನಾಗಿ ಎಲ್ಲ ಥರದ್ರಲ್ಲೂ
ಏನು ಹೇಳೋದು ನಮ್ಮ ಕರ್ನಾಟಕದ ಜನಕ್ಕೆ. ನಿಜ ನನಗೆ ಈ ಹಣ್ಣು ನೋಡ್ದಂಗೆಲ್ಲ ಇನ್ನೂ ಖುಷಿ ಆಗ್ತದೆ. ನಮ್ಮ ಕರ್ನಾಟಕದಲ್ಲೂ ಬೆಳೀತಾ ಇದ್ದಾರೆ ಈ ಹಣ್ಣು, ಕಾಸ್ಟ್ಲಿ ಹಣ್ಣು ಅಂತಂದು. ಈಗ ಇದ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ? ಮಿಯಾಜಾಕ್ ಹಣ್ಣು ತಂದು ನಾವು ತಿನ್ನೋಷ್ಟು ಅಷ್ಟೊಂದು ಶ್ರೀಮಂತರಲ್ಲ. ಮಿಡ್ಲ್ ಕ್ಲಾಸ್ ಗೊತ್ತಿತ್ತಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಅಂದರೆ ತಿಂಗಳ ದುಡಿಯೋದು, ಮನೆ ಬಾಡಿಗೆ ಕಟ್ಟೋದು, ರೇಷನ್ ತಗೊಳೋದು, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋದು, ಮಕ್ಳಿಗೆ ಸ್ಕೂಲಿಗೆ ಕಳಿಸೋದು, ವ್ಯಾನ್ ಫೀಸ್, ಅದು ಟ್ಯೂಷನ್ ಫೀಸು, ಕ್ಲಾಸ್ಗಳು ಅದು ಇದು ಮಾಡೋತ್ತಿಗೆ ಅಲ್ಲಿಗೆ ಮುಗ್ದೋಗುತ್ತೆ. ಅದೇ 1 ಲಕ್ಷ ಇದ್ದರೆ ನಮಗೆ ವರ್ಷದ ಖರ್ಚು. ಅದೇ 3 ಲಕ್ಷ ಇದ್ದರೆ ನಮಗಂತೂ ಏನಂದರೆ 1 ವರ್ಷದ ಮೇಲೆ ಇನ್ನೂ ನಮ್ಮದು 3 ವರ್ಷದ ಖರ್ಚು 3 ಲಕ್ಷ. ಅಷ್ಟು ಎಲ್ಲ ಖರ್ಚು ಮಾಡಿ ತಂದು ತಿನ್ನೋಷ್ಟು ಇವು ನಾವಿಲ್ಲ. ಅದೇ 3 ಲಕ್ಷ ಇದ್ದರೆ ನಮಗೆ 2 ತೊಲ ಬಂಗಾರ ಬರ್ತೈತೆ, ಬಂಗಾರ ಹಾಕ್ಕೊಂಡು ಅಡ್ಡಾಡ್ಬೋದು ಅಂತ ನಾವು ಇದು ಮಾಡ್ತೀವಿ. ಅಯ್ಯೋ, ಎಲ್ಲದರಲ್ಲೂ ಹೆಣ್ಮಕ್ಳು ಗೊತ್ತಲ್ಲ ಬಂಗಾರ ಅಂದರೆ ಎಷ್ಟು ಜೀವ ಮಾಡ್ತಾರೆ. ಅದೇ 1000 ರೂಪಾಯಿ ಕೊಡೋಕ್ಕಿಂತಾನೆ ಇದು ಮಾಡೋದು. ನಾನೀಗ ಒಂದು ಇದ್ರಲ್ಲಿ ನೋಡ್ತಿದ್ದೆ, ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ, ಮಿಯಾಜಾಕ್ ಹಣ್ಣಿನ ಬಗ್ಗೆ ಸರ್ಚ್ ಮಾಡ್ತಿದ್ದಾಗ ಅದ್ರ ಬಗ್ಗೆ ಜೋಕ್ಗಳೂ ಮಾಡಿದ್ದಾರೆ. ರೀಲ್ಸಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅದ್ರ ಬಗ್ಗೆ ಜೋಕ್ಗಳು ಮಾಡಿದ್ದಾರೆ. ಅದನ್ನು ಕೇಳಿ ನಾವು ತುಂಬ ನಗು ಬಂತು. ಅದ್ರ ಬಗ್ಗೆ ನೆನೆಸ್ಕೊಂಡ್ರು ಇನ್ನೂ ನಗು ಬರ್ತೈತೆ. ಅಷ್ಟು ನಾನೀಗ ಒಂದು ಬಗ್ಗೆ ತಿಳ್ಕೊಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ, ಒಂಚೂರು ನ್ಯೂಸ್ ಪೇಪರ್ ಓದ್ತೀನಿ, ಅದ್ರ ಬಗ್ಗೆ ಡೀಟೇಲ್ಸಾಗಿ ತಿಳ್ಕೊಳ್ಬೇಕು ಅಂತ ತುಂಬ ಆಸಕ್ತಿ. ಏನಾರು ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಮಾಡಬೇಕು. ಈಗ ನನಗೆ ಮಿಯಾಜಾಕ್ ಬಗ್ಗೆ ಹಣ್ಣಿನ ಬಗ್ಗೆ ನಿಜ ಗೊತ್ತಿದ್ದಿಲ್ಲ. ನಮ್ಮ ಮನೆ ತಂದ ಮೇಲೆ ಏನ್ರಿ ಇದು ಆಪಲ್ ಥರ ಇದೆ, ಆಪಲ್ ತಂದಿರ್ತೀಯಾ ಅಂದೆ. ಇಲ್ಲಮ್ಮ, ಮ್ಯಾಂಗೋ ಅದು ನನ್ನ ಫ್ರೆಂಡ್ ಕೊಟ್ಟರು, ಅದು ಕಾಸ್ಟ್ಲಿದು ಅಂತಂದು. ನಾನು ಇದು ಯಾಕೆ ಇಷ್ಟು ಕಾಸ್ಟ್ಲಿದು ಹಣ್ಣು ಅಂತಂದು ಅದನ್ನು ಫೋಟೋ ಹೊಡೆದು ಗೂಗಲಲ್ಲಿ ಹಾಕಿದೆ. ಅವಾಗ ಗೊತ್ತಾಯ್ತು ಇದು ಜಪಾನ್ ತಳಿ, ಜಪಾನಲ್ಲಿ ಫಸ್ಟ್ ಈ ಹಳ್ಳಿಗಳಲ್ಲಿ ಮಾಡಿದ್ದು. ಇದನ್ನು ನಾವು ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಬೇಕು. ನಿಜ ನಮ್ಮ ರೇಂಜಿಗೆ ನಾವು ಇಲ್ಲಿ ಮಾವಿನಲ್ಲ, ಅದನ್ನು ತಂದು ನಾವು ತಿನ್ನೋಷ್ಟು ಇದಿಲ್ಲ. ಇದ್ರಲ್ಲಿ ನನಗೆ ಖುಷಿಯಾದ ವಿಷಯ ಏನು ಗೊತ್ತಾ, ನಮ್ಮ ದಾವಣಗೆರೆಯಲ್ಲೂ ಈ ಹಣ್ಣು ಬೆಳೀತಿದ್ದಾರೆ ಅನ್ನೋದು ಖುಷಿಯಾದ ವಿಷಯ. ಯಾಕಂದರೆ ನಮ್ಮ ದಾವಣಗೆರೆಯಲ್ಲಿ ಎಲ್ಲ ಥರದ ಹಣ್ಣು ಬೆಳೀತಾರೆ. ನಮ್ಮ ದಾವಣಗೆರೆ ಮ್ಯಾಂಗೋ ತುಂಬ ಚೆನ್ನಾಗಿ ಬೆಳೀತಾರೆ. ನಮ್ಮ ದಾವಣಗೆರೆ ಕಡೆಗೆ, ನಮ್ಮ ದಾವಣಗೆರೆಯಲ್ಲಿ ಸೀಸನ್ ತಕ್ಕಂಗೆ ಮ್ಯಾಂಗೋ ಬರ್ತಾ ಇರುತ್ತೆ. ನಾನು ಇಲ್ಲಿ ಜಾಸ್ತಿ ನಮ್ಮ ದಾವಣಗೆರೆಯಲ್ಲಿ ಸುತ್ತಮುತ್ತಲು ಜಾಸ್ತಿ ಮಾವಿನ ತೋಟಗಳನ್ನೇ ನಾನು ಜಾಸ್ತಿ ನೋಡಿರೋದು. ಈ ತಳಿನ ಮತ್ತೆ ಬೆಳೀತಿದ್ದಾರೆ ಅಂದರೆ ನನಗೆ ನಿಜ ಖುಷಿ ಆಯಿತು ನಮ್ಮ ದಾವಣಗೆರೆಯಲ್ಲಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.